Let's go. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಕ್. ಚೆನ್ನಾಗಿದ್ದೀರಾ ಅನ್ಕೊಂಡು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎಲ್ಲಿ ಹೋಗಿದ್ವಿ ಅಂತ ನೋಡ್ತಾ ಇದ್ದೀರಾ. ಪೂಜೆ ಎಲ್ಲ ಮುಗಿಸ್ಕೊಂಬಂದು ನಾನು ಊರಿಗೆ ಅಂತ ಹೊರಟೆ. ಎಲ್ಲಿಗೆ ಅಂದರೆ ರಾಣಿಬೆನ್ನೂರಿಗೆ. ಆಮೇಲೆ ನನ್ನ ಮಗಳು ಎದ್ದ ತಕ್ಷಣ ಕಾಫಿ ಬೇಕು ಅಂತ ಅಲ್ಲಿ ಕಾಫಿನೆಲ್ಲ ಕುಡಿಸಿ ಆಮೇಲೆ ಟ್ರೈನಲ್ಲಿ ಹೋಗ್ತಾಯಿದ್ವಿ. ಹೋಗ್ತಾ ಹತ್ರನೇ ಎಡಿಟಿಂಗ್ ಮಾಡಬೇಕಿತ್ತಲ್ಲ, ಅದೊಂದು ವಿಡಿಯೋ ಎಡಿಟಿಂಗ್ ಮಾಡಿ ಅಲ್ಲಿಂದ ಕೂತ್ಕೊಂಡ್ವಿ. ನನ್ನ ಮಗಳು ನನಗೆ ಆವಾಜ್ ಆಗ್ತಾಳೆ. ಬೆಳಗ್ಗೆ ಬರ್ಬೇಕಾದ್ರೆ ಅರ್ಜೆಂಟಲ್ಲಿ ಹಂಗೆ ಬಂದುಬಿಟ್ಟಿದ್ದೆ. ಅದಾದಮೇಲೆ ಮತ್ತೆ ರೆಡಿಯಾಗಿ ಮತ್ತೆ ಅವ್ರ ಅಕ್ಕನ ಹತ್ರ ವೀಡಿಯೋ ಕಾಲಲ್ಲೆಲ್ಲ ಮಾತಾಡ್ತಾಯಿದ್ದು. ಅದಾದಮೇಲೆ ದಾವಣಗೆರೆ ಬಂದ್ವಿ. ದಾವಣಗೆರೆ ಬಂದಮೇಲೆ ದಾವಣಗೆರೆ ಚರ್ಮುರಿ ತಿನ್ನಬೇಕಲ್ಲ, ಅಂದರೆ ಪೂರಿ, ಅದನ್ನು ತಿಂದ್ವಿ. ಆಮೇಲೆ ನನ್ನ ಮಗಳು ಪಲಾವ್ ಬೇಕು ಅಂದ್ಲು. ರೈಲಲ್ಲಿ ಪಲಾವ್ ಬಂದಿತ್ತು. ಆಮೇಲೆ ರೈಲಲ್ಲೇ ಪಲಾವ್ ಎಲ್ಲ ತಿನ್ನಿಸ್ಕೊಬಿಟ್ಟು ಅವಳು ನೋಡಿದ್ದೆಲ್ಲ ಕೇಳಿದ್ದೆಲ್ಲ ಕೊಡಿಸ್ಬೇಕು. ಅದಾದಮೇಲೆ ರಾಣಿಬೆನ್ನೂರು ಬಂತು. ರಾಣಿಬೆನ್ನೂರು ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು ಅಪ್ಪ ಮಗಳು ಅಲ್ಲೇ ಸ್ಟಾರ್ಟ್ ಮಾಡಿದ್ರು ರೆಡಿಯಾಗೋಕ್ಕೆ. ತಲೆಲ್ಲ ಬಾಚ್ಕೊಬಿಟ್ಟು ನೀಟಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಆಟೋ ಇಟ್ಕೊಂಡು ಜಾತ್ರೆ ಬೀದಿಗೆ ಹೋದ್ವಿ. ಸೀದಾ ಜಾತ್ರೆ ಬೀದಿ ಒಳಗಡೆನೇ ಹೋಗಿ ನೋಡ್ತಾ ಇದ್ವಿ. ಸಕ್ಕತ್ತಾಗಿತ್ತು ಮಾತ್ರ. ಎಲ್ಲ ಐಟಮ್ಸ್ ಎಲ್ಲ ಎಷ್ಟು ಸಕ್ಕತ್ತಾಯಿತು ಗೊತ್ತಾ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಹೇಳಿ ಹೂವೆಲ್ಲ ತೊಗೊಂಡು ಹೂವನ್ನೆಲ್ಲ ಮುಟ್ಕೊಂಡು ದೇವಸ್ಥಾನ ಒಳಗಡೆ ಎಲ್ಲ ಹೋಗಿ ಬಂದು ನನ್ನ ಮಗಳು ಏನೋ ಕೇಳಿಲ್ಲ ಅಂತ ಕೊಡಿಸ್ಲಿಲ್ಲ ಅಂತ ಹೆಂಗೆ ಮುನಿಸ್ಕೊಂಡಿದ್ದಾಳೆ ನೋಡ್ರಿ. ಆಮೇಲೆ ಅಲ್ಲಿಂದ ನೋಡ್ರಿ, ಯಾರು ನೋಡಿರಿ ಕುರಿ ಕೋಳಿ ಬರೀ ಇವೇ ಬಲಿ ಕೊಡೋದು. ಇದು ದೇವಸ್ಥಾನ ಗಂಗಾಜಲ ಚೌಡೇಶ್ವರಿ ದೇವಸ್ಥಾನ. ಇದು ಮುಂದೆ ಹೋಗ್ತಿದ್ದಾರಲ್ಲ ಎಲೆಕ್ಟ್ರಿಕ್ ಗಾಡೀಲಿ, ಅವರೇ ನಮ್ಮ ಮನೆಯವ್ರ ಫ್ರೆಂಡು. ಅವ್ರು ಬಂದು ನಮಗೊಂದು ಟಿ ವಿ ಎಸ್ ಕೊಟ್ಟರು. ಅವ್ರನ್ನ ಟಿ ವಿ ಎಸ್ಸಲ್ಲಿ ಎಲೆಕ್ಟ್ರಿಕ್ ಗಾಡಿ ಓಡ್ಸೋಕ್ಕಾಗದಕ್ಕೆ ಟಿ ವಿ ಎಸ್ಸಲ್ಲೇ ಓಡಿಸ್ಕೊಂಡು ಹೋದ್ವಿ. ಅಲ್ಲಿಂದ ಮನೆಗೆ ಹೋದ ತಕ್ಷಣ ಅಲ್ಲೆಲ್ಲ ಸಖತ್ತಾಗಿ ಚೆನ್ನಾಗಿ ಮಾತಾಡ್ತಿದ್ರು. ಮಾತ್ರ ತುಂಬ ಒಳ್ಳೆ ಜನ. ಅದೆಲ್ಲ ಆದಮೇಲೆ ಊಟ ಎಲ್ಲ ಮಾಡ್ಕೊಬಿಟ್ಟು ಮಲ್ಕೊಂಡಿದ್ದು ಒಂದು ಸ್ವಲ್ಪ ಹೊತ್ತು. ಯಾಕೆಂದರೆ ನಾವು ರಿಟರ್ನ್ ಬರೋಣ ಅಂತಲೇ ಹೋಗಿದ್ವಿ ಆವಾಗಲೇ. ಆಮೇಲೆ ಇಲ್ಲ, ರಿಟರ್ನ್ಗೆ ಸಂಜೆ ಚೆನ್ನಾಗಿರುತ್ತೆ ಜಾತ್ರೆ ನೋಡ್ಕೊಂಡು ಹೋಗ್ರು ಅಂತಂದರು. ಅದಕ್ಕೆ ಅಲ್ಲಿಂದ ಮಲ್ಕೊಂಡಿದ್ಮೇಲೆ ಎಲ್ಲ ರೆಡಿಯಾಗಿ ಫ್ರೆಶ್ ಅಪ್ ಆಗಿದ್ದು ನಾವು ಬಂದ್ವಿ. ನನ್ನ ಮಗಳು ಹೋಗ್ಬಿಟ್ಟು ನೈಫಲ್ಲಿ ಶಕ್ಸ್ಕತ್ತಿದ್ದಾಳಲ್ಲೇ. ಆಮೇಲೆ ಅವಳನ್ನೆಲ್ಲ ರೆಡಿ ಮಾಡಿಬಿಟ್ಟು ಅವ್ರ ಜೊತೆ ಒಂದು ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ಸೀದಾ ಜಾತ್ರೆ ಒಳಗಡೆ ಬಂದ್ವಿ. ಜಾತ್ರೆ ಮಾತ್ರ ಸಖತ್ತಾಗಿತ್ತು, ಹೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಲೈಟಿಂಗ್ಸಲ್ಲಿ ನಾವು ಡೇ ನೋಡೋಕ್ಕಿಂತ ನೈಟ್ ನೋಡಿದ್ದೆ ಸಖತ್ತಾಗಿತ್ತು. ಮತ್ತು ದೇವಸ್ಥಾನವೂ ಅಷ್ಟೇ ಸಿಕ್ಕಾಪಟ್ಟೆ ಅಲಂಕಾರ ಮಾಡಿದ್ರು. ಮತ್ತು ಮೇಲೆಲ್ಲ ಲೈಟಿಂಗ್ಸು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆಮೇಲೆ ಆಚೆಯಿಂದ ಮತ್ತೆ ಇನ್ನೊಂದ್ಸಲಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬಿಟ್ಟು ಅಲ್ಲಿಂದ ಜಾತ್ರೆ ಬೀದಿಲೆಲ್ಲ ರೌಂಡ್ ಹಾಕೋಣ ಅಂತ ಹೇಳಿ ಹೋದ್ವಿ. ಅದಾದಮೇಲೆ ನನ್ನ ಮಗಳು ಇದಕ್ಕೆ ಕೂರ್ತೀನಿ ಅಂತ ಹೇಳಿದ್ಲು. ಅವಳಂಗೆ ಕೂರಿಸಿದ್ರೆ ಲಾಸ್ಟಿಗೆ ಅಳ್ತಾ ಇದ್ಲು. ಆಮೇಲೆ ಅವ್ರಿಗೆಲ್ಲ ಬಾಯ್ ಮಾಡಿಬಿಟ್ಟು ನಾವು ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗಿದ್ವಿ. ಯಾಕೆಂದರೆ ನೈಟು ಟ್ರೈನ್ ಇತ್ತು ನಮಗೆ 8:45 ಟ್ರೈನು. ಅಲ್ಲಿಂದ 9:15 ಹೊರಟ್ವಿತ್ತು ಟ್ರೈನು. ಅದಕ್ಕೆ ರೈಲ್ವೆ ಸ್ಟೇಷನಲ್ಲೇ ಊಟ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಊಟಕ್ಕೆಲ್ಲ ತಗೊಂಡು ನೈಟ್ ಅಲ್ಲಿಂದ ಬಂದ್ವಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಎಲ್ಲರೂ ಸಪೋರ್ಟ್ ಮಾಡಿ. ಜೈ ಆಂಜನೇಯ.